ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ EVS ಪಾರ್ಟ್ 1 ಬೈಲಿಂಗಲ್ ಲೆಸನ್ 2 ಅನಿಮಲ್ಸ್ ಅವರ್ ಫ್ರೆಂಡ್ಸ್ ಇದ್ರ ಬಗ್ಗೆ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆಕ್ಟಿವಿಟಿ 1, ಲುಕ್ ಅಟ್ ದಿಸ್ ಪಿಕ್ಚರ್. ಚಿಲ್ಡ್ರನ್ ಶುಡ್ ಬಿ ಗಿವನ್ ಸಮ್ ಟೈಮ್ ಟು ಸಿ ದ ಪಿಕ್ಚರ್ ಆ್ಯಂಡ್ ದೆನ್ ಟಾಕ್ ಅಬೌಟ್ ಇಟ್. ಸ್ವಲ್ಪ ಸಮಯದವರೆಗೆ ಮಕ್ಕಳಿಗೆ ಈ ಚಿತ್ರವನ್ನು ವೀಕ್ಷಣೆ ಮಾಡಲಿಕ್ಕೆ ಬಿಟ್ಟು ನಂತರ ಒಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕಾಗಿರುತ್ತೆ. ಸೊ ಇಲ್ಲಿ ಚಿತ್ರ ಇದೆ, ಕುರಿಗಳಿದ್ದಾವೆ, ಫಿಶ್ ಇದೆ, ಡಕ್ ಇದೆ, ಬೊಫೆಲ್ಲೋ ಇದೆ, ಟರ್ಟಲ್ ಇದೆ, ಹಾರ್ಸ್ ಇದೆ. ಇಲ್ಲಿ ಪ್ರಶ್ನೆಗಳನ್ನು ನೋಡಿದರೆ ವಿಚ್ ಅನಿಮಲ್ಸ್ ಡು ಯು ಸಿ ಇನ್ ದ ವಾಟರ್ ಅಂತ ಕೇಳಿದರೆ, ನೀರಿನಲ್ಲಿ ನೀವು ಕಾಣುವ ಪ್ರಾಣಿಗಳು ಯಾವುವು ಅಂತ. ಫಿಶ್, ಡಕ್, ಟಾರ್ಟೈಸ್, ಬಫೆಲ್ಲೋ ಅವು ನೀರಿನಲ್ಲಿ ಕಾಣುವಂತಹ ಪ್ರಾಣಿಗಳು ಇಲ್ಲಿ ಕಾಣ್ತಿದ್ದಾವೆ ನೋಡಿ. ನೆಕ್ಸ್ಟ್ ನೋಡಿದ್ರೆ ವಿಚ್ ಅನಿಮಲ್ಸ್ ಡು ಯು ಸಿ ಆನ್ ದ ರೋಡ್, ರಸ್ತೆಯ ಮೇಲೆ ನೀವು ಕಾಣುವ ಪ್ರಾಣಿಗಳು ಯಾವುವು ಅಂತ ಕೇಳಿದರೆ, ಹಾರ್ಸ್, ಆಕ್ಸ್, ಕೌ, ಗೋಟ್, ಶೀಪ್ ಇವುಗಳು ರಸ್ತೆಯ ಮೇಲೆ ಕಾಣುವಂತಹ ಪ್ರಾಣಿಗಳು. ಸೊ ನೆಕ್ಸ್ಟ್ ನೋಡೋದಾದರೆ ವಿಚ್ ಅನಿಮಲ್ಸ್ ಆರ್ ಪುಲ್ಲಿಂಗ್ ದ ಕಾರ್ಟ್ ಅಂತ ಕೇಳಿದರೆ, ಯಾವ ಪ್ರಾಣಿಗಳು ಬಂಡಿಯನ್ನು ಎಳೆಯುತ್ತಿವೆ ಅಂತ ಕೇಳಿದಾವೆ. ಬಂಡಿ ಅಂದರೆ ಗಾಡಿ, ಎತ್ತಿನ ಗಾಡಿಯನ್ನು ಎಳಿತಾ ಇದ್ದಾವೆ ಅಂತ. ಸೊ ಹಾಕ್ಸ್ ಮತ್ತು ಹಾರ್ಸ್, ಇಲ್ಲಿ ಹಾರ್ಸ್ ಇದೆ, ಇಲ್ಲಿ ಹಾಕ್ಸ್ ಇದೆ. ಸೊ ನೆಕ್ಸ್ಟ್ ನೋಡಿದ್ರೆ ವಿಚ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಡು ಯು ಸಿ ನಿಯರ್ ದ ಹೌಸ್, ನಿಮ್ಮ ಮನೆಗಳ ಬಳಿ ಯಾವ ಯಾವ ಪ್ರಾಣಿ ಪಕ್ಷಿಗಳನ್ನು ನೀವು ಕಾಣುವಿರಿ ಅಂತ ಕೇಳಿದರೆ, ಸೊ ಹೆನ್, ಡಾಗ್, ಕೌ, ಕ್ರೋ ಇವುಗಳನ್ನು ನಾವು ನಮ್ಮ ಮನೆಗಳ ಬಳಿ ಕಾಣ್ತಾ ಇರ್ತೇವೆ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ವೇರ್ ಕೆನ್ ಯು ಸಿ ದ ಬರ್ಡ್ ಅಂತ ಕೇಳಿದರೆ, ಪಕ್ಷಿಯನ್ನು ನೀವು ಎಲ್ಲಿ ಕಾಣಬಹುದು ಅಂತ. ಹಾಗೆಯೇ ಫ್ಲೈಯಿಂಗ್ ಇನ್ ದ ಸ್ಕೈ, ಇದನ್ನು ಫ್ಲೈಯಿಂಗ್ ಅಂತ ಅನ್ಕೋಬೇಕು. ಫ್ಲೈಯಿಂಗ್ ಇನ್ ದ ಸ್ಕೈ, ಆನ್ ದ ಟ್ರೀ, ಮರದ ಮೇಲೆ ಮತ್ತು ಆಕಾಶದಲ್ಲಿ ನಾವು ಪಕ್ಷಿಗಳನ್ನು ಕಾಣಬಹುದು. ನೆಕ್ಸ್ಟ್ ನೋಡೋದಾದರೆ ಆಕ್ಟಿವಿಟಿ 2 ಇದೆ. ಕೆನ್ ಯು ಫೈಂಡ್ ದಿಸ್ ಅನಿಮಲ್ಸ್ ಅರೌಂಡ್ ಯು, ಇಫ್ ಎಸ್ ಪುಟ್ ಎ ರೈಟ್ ಮಾರ್ಕ್ ಇನ್ ದ ಬಾಕ್ಸ್ ಅಂತ ಕೇಳಿದರೆ, ನಿಮ್ಮ ಸುತ್ತಮುತ್ತ ಈ ಪ್ರಾಣಿಗಳನ್ನು ಕಂಡಿರುವಿರಾ, ಹೌದಾದರೆ ಚೌಕದಲ್ಲಿ ರೈಟ್ ಗುರುತನ್ನು ಹಾಕಿ ಅಂತ. ನಮ್ಮ ಸುತ್ತಮುತ್ತ ಕಂಡಿರ್ತಕ್ಕಂತಹ ಪ್ರಾಣಿಗಳು ಇವುಗಳಾಗಿದ್ದರೆ ರೈಟನ್ನು ಹಾಕ್ತೇವೆ. ಇಲ್ಲಿ ಶಿಪ್ಪನ್ನು ನೋಡಿರ್ತೇವೆ, ಕ್ರೋ ನೋಡಿರ್ತೀವಿ, ಡಾಂಕಿನ ನೋಡಿರ್ತೇವೆ, ಹಾಗೆಯೇ ಹೆಣ್ಣನ್ನು ನೋಡಿರ್ತೀವಿ, ಸ್ನೇಕನ್ನು ನೋಡಿರ್ತೇವೆ, ಸ್ಪ್ಯಾರೋನ ನೋಡಿರ್ತೀವಿ, ಫಿಶನ್ನು ನೋಡಿರ್ತೀವಿ. ಸೊ ಜೀಬ್ರವನ್ನು ಮೃಗಾಲಯಗಳಲ್ಲಿ ಅದನ್ನು ಇಟ್ಟಿರ್ತಾರೆ. ಸೊ ಅಲ್ಲಿ ಹೋದಾಗ ಅದನ್ನು ನೋಡಬಹುದು. ಸೊ ಮಗುವಲ್ಲಿ ಹೇಳುವಂತಹ ಆನ್ಸರ್ಗಳು ಯಾವಾಗಿರ್ತವೆ ಇವು. ಕೆನ್ ಯು ನೇಮ್ ಸಮ್ ಅದರ್ ಅನಿಮಲ್ಸ್ ದಟ್ ಯು ಮೇ ಫೈಂಡ್ ಅರೌಂಡ್ ಯು ಅಂತ ಕೇಳಿದರೆ, ನಿಮ್ಮ ಸುತ್ತಮುತ್ತ ಕಾಣಬಹುದಾದ ಇತರ ಕೆಲವು ಪ್ರಾಣಿಗಳನ್ನು ಹೆಸರಿಸುವಿರಾ ಅಂತ. ಸಮ್ ಅನಿಮಲ್ಸ್ ಅರೌಂಡ್ ಅಸ್, ನಮ್ಮ ಸುತ್ತಮುತ್ತಲಿನ ಪ್ರಾಣಿಗಳು ಯಾವಿದಾವೆ ಅಂತಂದರೆ ಡಾಗ್ ಇದೆ, ಕ್ಯಾಟ್ ಇದೆ, ಕೌ ಇದೆ, ಗೋಟ್ ಇದೆ. ಸೊ ಹಾಗೆಯೇ ಕ್ಯಾನ್ ಯು ನೇಮ್ ಸಮ್ ಅನಿಮಲ್ಸ್ ದಟ್ ಯು ಡು ನಾಟ್ ಸಿ ಅರೌಂಡ್ ಯು ಅಂತಂದರೆ, ನಿಮ್ಮ ಸುತ್ತಮುತ್ತ ಕಾಣದಿರುವ ಕೆಲವು ಪ್ರಾಣಿಗಳನ್ನು ಹೆಸರಿಸುವಿರಾ ಅಂತ ಕೇಳಿದರೆ, ಇಲ್ಲಿ ಸಮ್ ಅನಿಮಲ್ಸ್ ಆರ್ ನಾಟ್ ಅರೌಂಡ್ ಅಸ್, ನಮ್ಮ ಸುತ್ತಮುತ್ತ ಇರದೇ ಇರುವಂತಹ ಪ್ರಾಣಿಗಳು ಯಾವಾದರೂ ಅವು ಇದ್ದರೆ ಲಯನ್, ಟೈಗರ್, ಎಲಿಫೆಂಟ್ ಆಗಿರುತ್ತವೆ. ಸೊ ನೆಕ್ಸ್ಟ್ ನೋಡಿದ್ರೆ ಲುಕ್ ಅಟ್ ದಿಸ್ ಪಿಕ್ಚರ್ಸ್ ಆ್ಯಂಡ್ ಗೆಸ್ ದ ನೇಮ್ಸ್ ಆಫ್ ದ ಅನಿಮಲ್ಸ್ ಅಂತ ಹೇಳಿದರೆ, ಇದು ಪಿಗ್ ಆಗಿರುತ್ತೆ, ಜಸ್ಟ್ ಅದನ್ನು ಓದಿಸ್ಬೇಕಾಗಿರುತ್ತೆ. ಪಿಗ್, ಹಾರ್ಸ್, ಫ್ಲೈ, ಮಂಕಿ, ಪಿಜನ್, ಪಿಕಾಕ್ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಆಕ್ಟಿವಿಟಿ 3 ಇದೆ. ಲುಕ್ ಅಟ್ ದಿಸ್ ಪಿಕ್ಚರ್ಸ್ ಗಿವನ್ ಬಿಲೋ, ಡ್ರಾ ಎ ಸರ್ಕಲ್ ಅರೌಂಡ್ ದ ಅನಿಮಲ್ಸ್ ಯು ಫೈಂಡ್ ಇನ್ ಯುವರ್ ಹೌಸ್. ಕೆಳಗೆ ಕೊಟ್ಟಿರುವ ಚಿತ್ರಗಳನ್ನು ನೋಡಿ ನಿಮ್ಮ ಮನೆಯಲ್ಲಿ ನೀವು ಕಾಣುವ ಪ್ರಾಣಿಗಳ ಸುತ್ತ ವೃತ್ತ ಹಾಕಿ ಅಂತ ಹೇಳಿದರೆ. ಸೊ ಮನೆಯಲ್ಲಿ ಕಾಣುವಂತಹ ಒಂದಷ್ಟು ಪ್ರಾಣಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಕೀಟ ಜಾತಿಗೆ ಸೇರಿರುವಂತಹ ಒಂಥರ ಕೀಟ ಇದೆ. ಅದಕ್ಕೆ ರೌಂಡ್ ಮಾರ್ಕನ್ನು ಹಾಕಿದೆ, ಇದನ್ನು ನೋಡಿರ್ತೇವೆ ನಾವು ಮನೆಗಳಲ್ಲಿ. ನೆಕ್ಸ್ಟ್ ಹಲ್ಲಿ ಇದೆ, ಹಾಗೆಯೇ ಗೊದ್ದ ಅಂತೀವಿ, ಗೊದ್ದ. ಸೊ ಇದನ್ನು ಇಲ್ಲಿ ಡಾಗ್, ಮತ್ತು ಇಲ್ಲಿ ಕ್ಯಾಟ್ ಇದೆ, ಇಲ್ಲಿ ಒಂದು ರೀತಿ ಜಿರ್ಲೆ ಇದೆ. ಸೊ ಇಲ್ಲಿ ಹಸು, ಇವೆಲ್ಲವೂ ಕೂಡ ಮನೆಯಲ್ಲಿ ಇರುವಂತಹ ನಾವು ಕಾಣುವಂತಹ ಪ್ರಾಣಿಗಳಾಗಿರ್ತವೆ. ಆಕ್ಟಿವಿಟಿ 4 ಇದೆ. ಕಲರ್ ಯುವರ್ ಪ್ಯಾರೆಟ್ ಆ್ಯಂಡ್ ಗಿವ್ ಎ ನೇಮ್ ಟು ಹಿಟ್ ಅಂತ ಹೇಳಿದರೆ, ನಿಮ್ಮ ಗಿಳಿಗೆ ಬಣ್ಣ ತುಂಬಿ ಅದಕ್ಕೊಂದು ಹೆಸರು ಕೊಡಿ ಅಂತ. ಇಲ್ಲಿ ಬಣ್ಣವನ್ನು ಹಚ್ಚಲಾಗಿದೆ. ಸೊ ದ ಪ್ಯಾರೆಟ್ ಈಸ್ ಗ್ರೀನ್, ಇಟ್ಸ್ ಬೀಕ್ ಈಸ್ ರೆಡ್, ಇಟ್ಸ್ ಟೈಲ್ ಈಸ್ ಲಾಂಗ್. ಸೊ ಇದಕ್ಕೆ ಒಂದು ಹೆಸರನ್ನು ಕೂಡ ಕೊಡಲಾಗಿದೆ. ನೆಕ್ಸ್ಟು ಕಲರ್ ಯುವರ್ ಬಟರ್ಫ್ಲೈ ಆ್ಯಂಡ್ ಗಿವ್ ಎ ನೇಮ್ ಟು ಹಿಟ್ ಅಂತ ಹೇಳಿದರೆ, ನಿಮ್ಮ ಚಿಟ್ಟೆಗೆ ಬಣ್ಣ ತುಂಬಿ ಅದಕ್ಕೊಂದು ಹೆಸರು ಕೊಡಿ ಅಂತ. ಸೊ ಇಲ್ಲಿ ಬಣ್ಣವನ್ನು ಚಿಟ್ಟೆಗೆ ತುಂಬಲಾಗಿದೆ, ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಈ ಚಿಟ್ಟೆ. ಸೊ ನೆಕ್ಸ್ಟ್ ನೋಡೋದಾದರೆ ಇಲ್ಲೊಂದು ಆಕ್ಟಿವಿಟಿ ಇದೆ, ಸಿಂಗ್ ಆ್ಯಂಡ್ ಎಂಜಾಯ್ ಅನ್ನುವಂಥದ್ದು. ಆ ಪ್ರಾಣಿಗಳ ಒಂದು ಕೂಗಿಗೆ ಸಂಬಂಧಪಟ್ಟಂತಹ ಆಕ್ಟಿವಿಟಿ. ಬೌ ಬೌ ಸೇಸ್ ದ ಡಾಗ್, ಮಿಯೋ ಮಿಯೋ
says the cat. Croak croak says the frog. Ba ba says the goat. Quack quack says the duck. Is says the snake. Mo mo says the cow. Ka ka says the crow. ಆಕ್ಟಿವಿಟಿ ಇದೆ, ಇದನ್ನು ಮಕ್ಕಳ ಕಡೆಯಿಂದ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ಪಾಠದ ಒಂದು ವಿವರಣೆ ಕಂಪ್ಲೀಟ್ ಆಗ್ತಾ ಇದೆ ಸ್ನೇಹಿತರೆ. ಇದುವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿವರಣೆ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಶುಭ ದಿನ.